ಅಂತೂ ಹರಿಯೋ ನೀರು ಕುಡಿಯೋದು ಒಳ್ಳೆಯದೇ, ಯಾಕಂದರೆ ಫುಲ್ ಫ್ರೆಶ್ ಆಗಿರ್ತವೆ, ಬ್ಯಾಕ್ಟೀರಿಯಾ ಏನು ಇರೋದಿಲ್ಲ, ಸಖತ್ತಾಗಿರ್ತವೆ ನೀರು ಕುಡಿಯೋಕ್ಕಂತ. ನಮಗೆ ಈ ಕಾಡು ಪ್ರದೇಶಗಳಲ್ಲಿ ಬಂದರೆ ಸೊ ಕುಡಿಯೋಕ್ಕೂ ಇದೆ, ತಿನ್ನೋಕ್ಕೂ ಇದೆ. ಜೈ ಶ್ರೀರಾಮ್ ಗಾಯ್ಸ್. ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಿಂದ ನಾನು ನಮ್ಮ ಬ್ರದರು ಕೇತನಹಳ್ಳಿ ಫಾಲ್ಸ್ನ ನೋಡೋಣ ಅಂತ ಬಂದ್ವಿ. ಬಿಕಾಸ್ ಯಾಕಂದರೆ ಈ ನಡುವೆ ಹೆವಿ ಮಳೆ ಬೀಳ್ತು, ಸೊ ಫಾಲ್ಸಲ್ಲಿ ನೀರು ಜಾಸ್ತಿ ಬರ್ತೈತಂತೆ. ಸೊ ಅದರಿಂದ ಫಾಲ್ಸ್ ಹಿಂಗೆ ಯಾವ ಥರ ಇದೆ ಅಂತ ನಾವು ಜಾಸ್ತಿ ದಿವಸ ಆಗೋಗಿತ್ತು ಕೇತನಹಳ್ಳಿ ಫಾಲ್ಸ್ ಬಂದು. ಫಾಲ್ಸ್ ಏನು ನೋಡಿರೋದೆ, ಬಟ್ ಆ ಮಜಾ ಇರುತ್ತಲ್ಲ, ಸೊ ಇನ್ನೊಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ, ಮತ್ತು ಇನ್ನೊಂದು ಸರಿ ಎಂಜಾಯ್ ಮಾಡೋಣ ಅಂತ ಇವಾಗ ಕೇತನಹಳ್ಳಿ ಫಾಲ್ಸ್ ಹೋಗ್ತಾಯಿದ್ದೀವಿ. ದಾರಿ ನಿಮಗೆ ಕೆಲವ್ರಿಗೆಲ್ಲ ದಾರಿ ಗೊತ್ತೇ ಇರುತ್ತೆ. ಸೊ ಕೇತನಹಳ್ಳಿ ರೂಟಲ್ಲಿ ಬಂದು ಜಮ್ಮಾಪ್ನಳ್ಳಿ ಬಿಟ್ಟು ಅಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಬಂದರೆ ಸೊ ಈ ದಾರಿ, ಇದೆಲ್ಲ ದಾರಿ ನಿಮ್ಗೆ ಗೊತ್ತು. ಸೊ ಇನ್ನೊಂದು ಸಾರಿ ನಮ್ಮ ವರ್ಷನಲ್ಲಿ ಈ ವಿಡಿಯೋನ ನೋಡಿ. ಸೊ ಇನ್ನು ಓದ್ತಾ ಇನ್ನು ಇವತ್ತು ಮತ್ತೆ ಇನ್ನೊಂದು ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಒಂದು ವಿಡಿಯೋ ಶೂಟ್ ಮಾಡಬೇಕು ಅಂತ. ಸೊ ಅದೊಂದು ಪ್ಲ್ಯಾನಿಂಗ್ ಐತೆ. ನೆಕ್ಸ್ಟ್ ಒಂದು ಶಾರ್ಟ್ ಫಿಲ್ಮು ಒಂದು ಪ್ಲ್ಯಾನಿಂಗು ಇದೆ. ಅದಕ್ಕೆ ಅಂತಲೇ ಸ್ವಲ್ಪ ಒಂದು ಶೂಟಿಂಗಲ್ಲಿ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಇವತ್ತು ಆ ಸ್ಕಿಲ್ಸು ಡೆವಲಪ್ಮೆಂಟ್ ಮಾಡೋಣ ಅಂತ ನಾನು ನಮ್ಮ ಬ್ರದರ್ ಬಂದಿದ್ದೀವಿ ಇವಾಗ. ಸೊ ಅವನಿಗೂ ಇವತ್ತು ಏನೋ ಕೆಲಸ ಕೊಡ್ತೀನಿ. ಅವನು ಪ್ರಿಪೇರ್ ಆಗವನೆ, ಬೆಳಗ್ಗೆನೇ ಹೇಳಿದ್ದಕ್ಕೆ ಅವನು ಬಂದ ನೋಡಿ ಎತ್ಕೊಂಡ್ಬಂದಿದ್ದಾನೆ. ಇವತ್ತು ಸ್ವಲ್ಪ ಈ ಪ್ಲೇಸ್ ಆದರೆ ನಮ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡು, ಮತ್ತು ಇದರಲ್ಲಿ ಇನ್ನು ಒಳಗಡೆ ಆ ಫಾಲ್ಸ್ ಹತ್ರ ಹೆಂಗೈತೆ ಅಂತ ಇವಾಗ ನಾವು ನೋಡೋಕ್ಕೆ ಹೋಗ್ಬೇಕು. ಸೊ ಕೇತನಹಳ್ಳಿ ಫಾಲ್ಸ್ ಬಂದು 1 ಇಯರ್ ಮೇಲೆ ಆಗೋಯ್ತು. ಸೊ ನಾವು ಲೋಕಲಲ್ಲೇ ಇರ್ತೀವಿ, ಆದರೂ ಬರೋಲ್ಲ, ಏನು ಸುಮ್ಮನೆ ಇಲ್ಲೇ ಇರುತ್ತೆ ಅಂದ್ಬಿಟ್ಟು ನಾವು ಜಾಸ್ತಿ ಬರೋಲ್ಲ. ಮಳೆ ಏಟಲ್ಲಿ ಚೆನ್ನಾಗಿರುತ್ತೆ. ಸೊ ಮಳೆ ಬೀಳೋಕ್ಕೆ ಫಾಲ್ಸು ಇನ್ನು ಜೋರಾಗಿ ಬರ್ತಾಯಿತ್ತಂತೆ. ಇನ್ನು 2 ಡೇಸ್ ಬ್ಯಾಕಿಂದೆ ಜಾಸ್ತಿ ಜೋರಾಗಿ ಬಂದು ಸೊ ನೀರು ಹೆವಿ ಆಗೋಗಿತ್ತಂತೆ. ಕೆಲವೊಂದರಲ್ಲಿ ನಾನು ನೀರ್ದು ಕೆಲವೊಂದು ಚಾನಲ್ಗಳಲ್ಲಿ ನೋಡಿದೆ. ಸೊ ಅದಕ್ಕೆ ನಾನು ಇವತ್ತು ಆ ಪ್ಲೇಸಲ್ಲಿ ಒಂದು ಸರಿ ನೋಡೋಣ ಹೆಂಗೈತೆ ಅಂತ ಹೋಗ್ತಾಯಿದ್ದೀವಿ. ಇನ್ನು ಮಜಾ ಇರುತ್ತೆ, ಹೋಗ್ತಾಯಿದ್ದೀವಿ. ಗಾಡಿ ಎಲ್ಲ ಬರ್ಬೋದು. ಸೊ ಗಾಡಿಯಲ್ಲಿ ಮುಂದೆಗಡೆ ನೋಡಿದ ತಕ್ಷಣ ಗಾಡಿ ಅಲ್ಲೇ ಹಾಕ್ಬಿಟ್ಟು ರೋಡ್ ಸೈಡಲ್ಲಿ ಅಲ್ಲಿಂದ ಇವಾಗ ವಾಕಿಂಗ್ ಹೋಗ್ತಾಯಿದ್ದೀವಿ ಇಲ್ಲಿಂದ ಅಲ್ಲಿಗೆ. ಸೊ ಇನ್ನೂ ಮಜಾ ಇರುತ್ತೆ, ಮುಂದೆಗಡೆ ನೋಡೋಣ. ಪ್ಲೇಸ್ ಎಲ್ಲ ಯಾವ ಥರ ಐತೆ ಅಂತ. ದಾರಿನೂ ಅಷ್ಟೇ ಎಲ್ಲ ನೀಟಾಗಿ ಮಾಡಿದ್ದಾರೆ. ಸೊ ಗಾಡಿಗಳಲ್ಲೆಲ್ಲ ಬಂದು ಆಲ್ಮೋಸ್ಟು ದಾರಿ ಎಲ್ಲ ಕೆಟ್ಟೋಗಿದೆ. ನಡ್ಕೊಂಡು ಹೋಗೋಕ್ಕೆ ಪರ್ಫೆಕ್ಟ್ ಅಷ್ಟೇ. ಅದ್ರ ಮೇಲೆ ನಾವು ಗಾಡಿಯಲ್ಲಿ ಬರಬೇಕು, ಕಾರಲ್ಲಿ ಬರಬೇಕು ಅಂಥದ್ರಲ್ಲಿ ಆಗಲ್ಲ. ನಡ್ಕೊಂಡು ಹೋಗೋಕ್ಕೆ ಕರೆಕ್ಟು ಪ್ಲೇಸ್ ಚೆನ್ನಾಗಿದೆ. ಬಟ್ ಈ ನಡುವೆ ಅಂತೂ ಕರಡಿಗಳು ಇವೆಲ್ಲ ಜಾಸ್ತಿ ಆಗವಂತೆ. ಅದರಿಂದ ಸ್ವಲ್ಪ ಜಾಸ್ತಿ ಜನ ಬರೋದು ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದಾರೆ. ಕರಡಿಗಳು, ಸಿಂಹಗಳಿಲ್ಲ, ಹುಲಿಗಳಿದ್ದಾವೆ. ಇನ್ನು ಚಿರತೆಗಳು, ಹುಲಿಗಳು ಜಾಸ್ತಿ ಇದ್ದಾವೆ ಈ ಕಡೆ, ನಮ್ಮೂರ ಕಡೆ. ಈ ಕಾಡು ಪ್ರದೇಶದಲ್ಲಂತೂ ಬೇಜಾನಿದ್ದಾವೆ ನೋಡಿ. ನೀರೆಲ್ಲ ನಿಮ್ಗೆ ಕಾಣಿಸ್ತೈತೆ ಇಲ್ವ ಗೊತ್ತಿಲ್ಲ, ನೀರು ಕಾಲುವೆ ಇಲ್ಲಿಂದನೇ ಹರಿಯೋದು. ಇವಾಗ ಇನ್ನೂ ನೀರು ಬೀಳ್ತಾ ಇರ್ತವೆ, ಧುಮುಕ್ತಾ ಇರ್ತವೆ ಅಲ್ಲಿ ಮೇಲೆಗಡೆ. ಅಲ್ಲಿ ಇನ್ನೂ ಮಜಾ ಇರ್ತದೆ. ಬರ್ರಿ ನೋಡೋಣ. ನಾವು ಮತ್ತೆ ಬರ್ತಾ ನಮ್ಮ ಸಿಗೋದೊಂದು ಚಿಕ್ಕ ವಾಟರ್ ಫಾಲ್ಸ್ ಎಲ್ಲಿ ನೋಡಿ. ನೀರಂತೂ ಹರಿಯೋ ನೀರು ಕುಡಿಯೋದು ಒಳ್ಳೆಯದೇ, ಯಾಕಂದರೆ ಫುಲ್ ಫ್ರೆಶ್ ಆಗಿರ್ತವೆ, ಬ್ಯಾಕ್ಟೀರಿಯಾ ಏನು ಇರೋದಿಲ್ಲ, ಸಖತ್ತಾಗಿರ್ತವೆ ನೀರು ಕುಡಿಯೋಕ್ಕಂತ. ನಮಗೆ ಈ ಕಾಡು ಪ್ರದೇಶಗಳಲ್ಲಿ ಬಂದರೆ ಸೊ ಕುಡಿಯೋಕ್ಕೂ ಇದೆ, ತಿನ್ನೋಕ್ಕೂ ಇದೆ, ಚೆನ್ನಾಗಿರುತ್ತೆ. ವಾಟ್ರೆಲ್ಲ ಕುಡಿಬೇಕು, ಅವಾಗೆ ಮನುಷ್ಯ ಇನ್ನೂ ಗಟ್ಟಿ ಆಗ್ತಾನೆ. ಏನೇ ನೀರು, ಮಳೆ ನೀರು, ಅದು ಇದು ಅಂತ ಕುಡಿತಾ ಇರಬೇಕು. ಆದರೂ ನಾವು ನೋಡಿಕೊಂಡು ಕುಡಿಬೇಕು. ನೀರು ಯಾವ ಥರ ಇದೆ ಅಂದರೆ ಈ ಹರಿಯೋ ಪ್ರದೇಶಗಳಲ್ಲಿ ನೋಡಿ ಈ ಥರ ಹರಿತಾ ಇದೆಯಲ್ಲ, ಇಂಥ ಹರಿಯೋ ಪ್ರದೇಶಗಳಲ್ಲಾದರೆ ನೀರು ಫ್ರೆಶ್ ಆಗಿರ್ತವೆ.
ಯಾಕಂದರೆ ಒಂದು ನೀರು ಒಂದೇ ಹತ್ರ ಇರೋಲ್ಲ, ಹರಿತಾ ಇರ್ತವೆ. ಸೊ ಅದು ಗಲೀಜೆಲ್ಲ ಕೊಚ್ಚೆ ಎಲ್ಲ ಕೊಚ್ಕೊಂಡು ಹೊಲ್ಟೋಗಿರುತ್ತೆ. ಸೊ ನಮ್ಗೆ ಇಂಥ ಪ್ರದೇಶಗಳಲ್ಲಿ ಸಿಕ್ಕಿದ್ರೆ ಇವು ನೋಡಿ ಫ್ರೆಶು ಎಷ್ಟು ನೀಟಾಗಿದ್ದಾವೆ ನೋಡಿ ನೀರು. ಹಂಗೆ ನಮ್ಮವನು ಚೆನ್ನಾಗೈತಣ್ಣ. ನಮಗೆ ಈ ಕಾಡಿಗೆ ಎಂಟ್ರಿ ಆಗಿದ ತಕ್ಷಣ ಸಿಕ್ಕಿದ್ದು ನಮ್ಮ ಶಿವಪ್ಪನ ವಾಹನ 4-5 ಇದ್ದಾವೆ, ಸರಿಯಾಗಿ ಗಟ್ಟಿ ಮುಟ್ಟಿಯಾಗಿದ್ದಾವೆ. ಅವು ಯಾರ ನಮ್ಮನ್ನೇ ಗುರಾಯಿಸ್ತದದು. ಎಷ್ಟು ಮೀಟ್ರ್ ನನಗೆ ಬೆಲೆ, ಅದಕ್ಕೆ ಭಯ ಬಿದ್ದು ಗಿತ್ ಕಡೆಯಿಂದ ಹೋಗ್ತಾಯಿದ್ದೀವಿ ಆಧಾರಿ ಬಿಟ್ಟು. ಹುಚ್ಚಲ್ಲ ಬದ್ರ ಪಾರ್ವತ್ ಹುಚ್ಚಲ್ದಾರ ನಮ್ಮ ನೋಡ್ತಾವ ಬರ್ತಾವೆ ಅಂತ. ನನಗೆ ಗುಂಡಿಗೆ 100 ನೋಡ್ಕೊತೈತೆ ಮೇಲೆಗಡೆಗೆ ಧೈರ್ಯವಾಗಿಲ್ಲ, ಒಳಗಡೆ ಭಯ ಆದರು ಬೇಕು. ಬರಲ್ಲ ಇವಾಗ ಕಾಡಲ್ಲಿ ಮಾತ್ರ ಯಾವ ಶಬ್ದ ಇಲ್ದಿರ ಇಷ್ಟು ಪೀಸ್ನೆಸ್ ಆಗಿರುತ್ತಂದರೆ. ಸೊ ಹಳ್ಳಿ ಪ್ರದೇಶ ಮತ್ತು ಈ ಕಾಡು ಪ್ರದೇಶ ಆ ಪೀಸ್ನೆಸ್ಸೇ ಬೇರೆ. ಸ್ವರ್ಗದಲ್ಲಿ ಇದ್ದಂಗೆ ಇರ್ತೀವಿ. ಎಲ್ಲರಿಗೂ ಏನೇನೋ ಸ್ವರ್ಗ ಇರ್ತದೆ, ನಮ್ಗೆ ಮಾತ್ರ ಇಂಥವೇ ಸ್ವರ್ಗ. ಈ ಕಾಡಲ್ಲಿರೋದೇ ನಮಗೆ ಒಂಥರ ಸ್ವರ್ಗ ಸ್ವರ್ಗ ಸ್ವರ್ಗ. ಬೆಟ್ಟ ಗುಡ್ಡಗಳೇ ನಮಗೆ ಒಂಥರ ಪ್ರೋತ್ಸಾಹ ನೀಡೋದು. ಅವೆಲ್ಲ ನೋಡ್ತಾ ಇದ್ರೆ ಇನ್ನು ಹತ್ತಬೇಕು ಅನಿಸುತ್ತೆ. ಬೆಟ್ಟದ ಮೇಲೆ ನಿಂತ್ಕೊಂಡು ಆಶ್ವಾಸನೆ ಮಾಡಬೇಕು ಅನಿಸುತ್ತೆ. ಇದೆ ನಮ್ಮ ಲೈಫ್, ಹಿಂಗಿರಬೇಕು ನಮಗೆ. ಸಿಟಿಯಲ್ಲಿದ್ದು ನಾನು ಅದಕ್ಕೆ ಜಾಸ್ತಿ ಬೇಜಾರಂದರೆ ಈ ಬೆಟ್ಟಗಳು ಹತ್ತೋದು. ಸೊ ಇಂಥವೇ ಮಾಡ್ತಾ ಇರ್ತೀನಿ ಅದೇಯಿಂದ ನೋಡಿ. ಆದರೂ ಸಾಕಾಗಿದೆ ಪೀಸ್ನೆಸ್, ಸ್ವರ್ಗ, ಸೈಲೆನ್ಸ್ ಮೈನು. ನಾವು ಕಾಡು ಪ್ರದೇಶಕ್ಕೆ ಬಂದಿದ್ದೀವಂದರೆ ಸೈಲೆನ್ಸನ್ನು ಏನಂತದ್ದು ಗೊತ್ತಾಗುತ್ತೆ. ಮೈನು ನಮಗೆ ನಾವು ಏನು ಅಂತ ಈ ಕಾಡು ತಿಳಿಸ್ಕೊಡುತ್ತೆ. ಆ ಥರ ಈ ಕಾಂತಾರ ಮೂವಿ ನೋಡಿದ್ರಾ? ಕಾಂತಾರ ಮೂವಿಯಲ್ಲಿ ಲಾಸ್ಟಲ್ಲಿ ಹೇಳ್ತಾರೆ ನೋಡಿ ರಿಷಬ್ ಶೆಟ್ಟಿ ಅವರು, ಕಾಡಿಗೆ ಕಿವಿ ಕೆಟ್ಟು ಕೇಳು, ಕಾಡೇ ನಿಂಗೆ ಹೇಳುತ್ತೆ ಅಂತ. ಹಂಗೆ ಕಾಡಿಗೆ ನೀನೊಬ್ಬರೇ ಬಂದಾಗ ಕಿವಿ ಕೊಟ್ಟು ಕೇಳು, ಕಾಡು ನಿಂಗೆ ಆನ್ಸರ್ ಹೇಳುತ್ತೆ ನೀನು ಏನು ಅಂತ. ಅದೇ ಕಾಡು. ಮನಸ್ಸಲ್ಲಿ ಯಾವುದೋ ಕಲ್ಮಶ ಇಲ್ದಿರ, ಒಬ್ರು ಕೀಡು ಬಯಸ್ದಿರ ಇದ್ದರೆ ಯಾವೆಲ್ಲೋದ್ರೂ ರಾಜರೇ. ಬೇರೆಯವ್ರು ರಾಜರು ಆಗದೆ ಇರ್ಬೋದು, ನಮಗೆ ನಾವು ರಾಜರೇ ಯಾವಾಗಿಂದು ಅಷ್ಟೇ. ಸೊ ಇಷ್ಟೆಲ್ಲ ಮಾಡಿ ಅಷ್ಟೆಲ್ಲ ನಡ್ಕೊಂಡು ಬಂದ್ವಲ್ಲ. ಸೊ ನಾವು ಆಲ್ಮೋಸ್ಟ್ ಫಾಲ್ಸ್ ಹತ್ರ ಬಂದ್ವಿ. ಫಾಲ್ಸ್ ನೋಡಿ, ಇದೆ ಫಾಲ್ಸ್. ಇದು ಮೇಲೆಗಡೆಯಿಂದ ಇರೋ ಶಾಟು. ನಮ್ಮ ಗೋಪುರದಲ್ಲಿ ವೈಡ್ ಆ್ಯಂಗಲ್ ಜಾಸ್ತಿ ಇದೆ ಅಂತ ನಿಮಗೆ ಸರಿಯಾಗಿ ಕಾಣಿಸ್ತಿರಲ್ಲ. ಸೌಂಡ್ ಕೇಳಿಸ್ಕೊಳ್ಳಿ ಗಾಯ್ಸ್. ಮತ್ತು ಇಲ್ಲೊಂದು ಫಾಲ್ಸ್ ಇದೆ. ಸೊ ನನ್ನ ಕೈಯಿಕ್ಕಿರೋ ಹತ್ರ ಒಂದು ಬೆರಳಿಕ್ಕಿದೆ ನೋಡಿ ಇಲ್ಲಿ. ಸೊ ಅಲ್ಲೊಂದು ಫಾಲ್ಸು ನಮ್ಗೆ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ತಿದೆ. ಸೊ ಅಲ್ಲಿ ಫಾಲ್ಸ್ ಅಲ್ಲಿ ಫಾಲ್ಸ್ ಅಂದರೆ ದೊಡ್ಡದಾಗಿಲ್ಲ, ಸೊ ಚಿಕ್ಕದಾಗೆ ಅಲ್ಲೂ ಇದೆ. ಇಲ್ಲಿ ನೋಡಿ ನೀರು ಏನು ಸಖತ್ತಾಗಿ ಬರ್ತೈತೆ. ಅಲ್ಲಿ ಮಾತ್ರ ಒಂದು 4-5 ಜನ ಯಾವುದೋ ಗ್ಯಾಂಗ್ ಬಂದೈತೆ. 4-5 ಜನ ಗ್ಯಾಂಗ್ ಇದ್ದಾರೆ. ನೀವೇನಾದರೂ ಬಂದರೆ ಬೈಕಲ್ಲಿ ಮಾತ್ರ ಬರಬೇಡಿ, ನಡ್ಕೊಂಡೇ ಬನ್ನಿ ಗಾಯ್ಸ್. ಆರಾಮಾಗಿ ನಡ್ಕೊಂಡು ಬರ್ರಿ, ಒಳ್ಳೆ ಪೀಸ್ನೆಸ್ಸು, ನಿಜವಾಗಿ ಚೆನ್ನಾಗಿರುತ್ತೆ. ನಿಮಗೆ ನಡೆಯೋದು ಬಾಧೆ ಅನಿಸ್ಬೋದು. ಸೊ ಆದರೆ ಆ ಪೀಸ್ನೆಸ್ ಚೆನ್ನಾಗಿರುತ್ತೆ. ಟ್ರೆಕ್ಕಿಂಗ್ ಮಾಡೋದೆಲ್ಲ ನೋಡಿ, ಮಂತ್ಗೆ 2 ಸರಿ ಟ್ರೆಕ್ಕಿಂಗ್ ಮಾಡಿ ಹೆಲ್ತಿಯಾಗಿರ್ತೀರ. ನೇಚರ್ ಪ್ಲೇಸ್ನ ಎಂಜಾಯ್ ಮಾಡಿ. ಸೊ ಸಿಟಿಯಲ್ಲೆಲ್ಲ ಎಂಜಾಯ್ ಮಾಡ್ತಾನೆ ಇರ್ತೀರ, ನೇಚರ್ ಪ್ಲೇಸಲ್ಲಿ ಎಂಜಾಯ್ ಮಾಡಿ, ಆವಾಗ ನಿಮ್ಗಿನ್ನ ಚೆನ್ನಾಗಿರೋದು. ಇಲ್ಲಗಡೆ ಇಳಿತಾ ಇದ್ದೀವಿ. ಬ್ಯಾಕ್ ಸೈಡು ಲೊಕೇಶನು ಮಸ್ತಾಗಿದೆ. ಸೊ ಸಮ್ ಕಪಲ್ಸ್ ಇದ್ದಾರೆ. ಸೊ ಅವ್ರ ಹತ್ರ ನಾವು ಹೋಗೋದು ಬೇಡ.
ಬಟ್ ಅವ್ರಿಗೆ ತೊಂದರೆ ಆಗುತ್ತೆ. ಹಾಂ ನೋಡಿ ಗುರು, ನಮ್ಮ ಚಿಕ್ಕಬಳ್ಳಾಪುರದ ಕೇತನಹಳ್ಳಿ ಫಾಲ್ಸ್ ನಮ್ಮೂರಿನ ತುಂಬ ಫೇಮಸ್ ಆಗಿರೋ ಪ್ಲೇಸು ಈ ಕೇತನಹಳ್ಳಿ ಫಾಲ್ಸು. ಇನ್ನು ಮೊನ್ನೆ ಆದರೆ 2 ಡೇಸ್ ಬ್ಯಾಕು ಸೊ ಎವ್ರಿ ನೀರು ಧುಮುಕ್ತಾ ಇತ್ತು ಇಲ್ಲಿ. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಆದರೂ ಸಖತ್ತಾಗೈತೆ ನೋಡಿ, ನೋಡೋಕೆ ಮಾತ್ರ ಚಿಂದಿ. ಪ್ಲೇಸಲ್ಲಂತೂ ವ್ಯೂ ಮಸ್ತಾಗಿದೆ. ನಮ್ಮನ್ನು ಅಲ್ಲಿ ನಿಂತ್ಕೊಂಡವನೆ ಯಾಕೋ. ಏನು ಗುರು ಪ್ಲೇಸು, ಸಮಾಧಾನ. ಇಲ್ಲೇ ಒಂದು 10 ನಿಮಿಷ ಜ್ಞಾನ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಸ್ವರ್ಗದಲ್ಲಿ ಹೋಗ್ಬಿಡ್ತೀವಿ ಒಂದೇ ಇದಕ್ಕೆ. ನೋಡಿ ಯಾವ ಥರ ಇದೆ ಪ್ಲೇಸ್ ಹತ್ರ. ಅಂದರೆ ಪ್ಲೇಸಾಗಿ ಮಸ್ತಾಗಿದೆ. ಸೊ ಮೆನಿ ಗೈಸ್ ಆರ್ ಕಮಿಂಗ್ ದಿಸ್ ಪ್ಲೇಸ್. ಕಡೆಯಿಂದ ಬರ್ತಾರೆ. ಈ ಕಡೆ ಫುಲ್ ವೈಡ್ ಇದೆ ಬಿಡಿ, ನಿಮ್ಗೆ ಕಾಣ್ತಲ್ಲ, ಆದರೂ ಚೆನ್ನಾಗಿದೆ. ಫುಲ್ಲು ಇದೆಲ್ಲ ಏನಿದೆ ಫುಲ್ ಕಾಡು ಪ್ರದೇಶ. ಇಲ್ಲಿಂದ ನಾವು ಇವಾಗ ಅಲ್ಲಿಂದ ಬಂದಿದ್ದು ಕೂಡ ಒಂದು 2 ಕಿಲೋಮೀಟರ್ಸ್ ಮಾಡ್ಕೊಂಡು ಬಂದ್ವಿ, ಟ್ರೆಕಿಂಗ್ ಮಾಡ್ಕೊಂಡು ಬಂದಿದ್ದು. ಅದು ಸಖತ್ತಾಗಿದೆ. ನೋಡಿ ಮೈನ್ ನಮ್ಮ ಪ್ಲೇಸು. ಸೊ ಆಲ್ಮೋಸ್ಟು ಎಲ್ಲ ಈ ಪ್ಲೇಸ್ಗೆ ಬಂದೇ ಇರ್ತೀರ. ಹಿಂಗೆ ನೀರು ಬರೋದು ಜಾಸ್ತಿ ದಿನಸಗಳೇ ಆಗೋಯ್ತು ನಾವು ನೋಡಿ. ಸೊ ಈ ನಡುವೆ ಮಳೆ ಪ್ರಮಾಣ ಜಾಸ್ತಿಯಾಗಿ, ಸೊ ಮಳೆ ಜಾಸ್ತಿಯಾಗಿ ನೀರು ಫುಲ್ ಬರ್ತಿದೆ ಇವಾಗ. ಒಟ್ಟಾದರೆ ಮಳೆ ಪ್ರಮಾಣ ತುಂಬ ಕಡಿಮೆ ಇತ್ತು. ಬಿಸಿಲು ಕಾಲದಲ್ಲಂತೂ ಯಾಕೆ ಹೇಳ್ತಿರೋ ಗುರು, ನೀರು ಇರಲಿಲ್ಲ ಇಲ್ಲಿ, ಒಂದು ದೊಡ್ಡ ನೀರು ಇಲ್ಲ. ಇವಾಗ ನೋಡಿ ಧುಮುಕ್ತಾ ಇದೆ ನೀರು. ಆಯಿತು, ಸ್ವಲ್ಪ ಬಿಸಿಲಷ್ಟೇ. ಸೊ ಬಿಸಿಲಾದರೂ ನಮಗೆ ನೇಚರಲ್ಲಿ ಇರೋಕ್ಕೆ ಪರವಾಗಿಲ್ಲ, ಸಾಕಾಗೈತೆ ಪ್ಲೇಸ್ ಅಲ್ಲ.